ಮೇಕೆದಾಟು ಅನ್ನುವಂಥದ್ದು ಎರಡು ಪ್ರಮುಖವಾದಂಥ ನದಿಗಳು ಸೇರ್ತವೆ, ಅರ್ಕಾವತಿ ಮತ್ತು ಕಾವೇರಿ. ಎರಡು ಜೋಡಣೆ ಆಗುವಂಥ ಒಂದು ಜಾರ್ಜ್ ಪಾಯಿಂಟನ್ನು ನಾವು ಮೇಕೆದಾಟು, ಆ ಜಾಗ ಒಂದು ಮೇಕೆ ದಾಟುವಂಥ ಜಾಗ ಅಷ್ಟೇ ಇರುತ್ತೆ. ದಟ್ ಇಸ್ ಇನ್ ಬಿಟ್ವೀನ್ ಟೂ ರಿಸರ್ವಾಯರ್ಸ್ ವೇರ್ ದೀಸ್ ಟು ಆರ್ ಜಾಯ್ನಿಂಗ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಆ ಪಾಯಿಂಟ್ನ ನಾವು ಮೇಕೆದಾಟು ಅಂತ ಕರಿತೀವಿ. ಅದು ಬೆಂಗಳೂರಿಂದ 100 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿದೆ. ಕನಕಪುರದಿಂದ ಸುಮಾರು 60 ಕಿಲೋಮೀಟ್ರ್ ದೂರದಲ್ಲಿದೆ. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ ಪ್ರಿನ್ಸಿಪಲ್ ಫೆಬ್ರವರಿ ತಿಂಗಳಲ್ಲಿ ಕ್ಯಾಬಿನೆಟ್ ಅಪ್ರೂವಲನ್ನು ಕೊಡ್ತಾರೆ. ಅವತ್ತಿನ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಬಂದು ಇಟ್ ವಾಸ್ 5,912 crore, 5,912 ಕೋಟಿ. 66 TMC ನೀರನ್ನು ಶೇಖರಣೆ ಮಾಡುವಂಥ ಒಂದು ಜಾಗ. ಸುಮಾರು 12,000 ಎಕರೆ ಜಾಗದಲ್ಲಿ ಅದು ನಿರ್ಮಾಣವಾಗ್ತಾ ಇರುವಂಥದ್ದು. 440 ಮೆಗಾವ್ಯಾಟ್ ಪವರ್ ಜನ್ರೇಟ್ ಮಾಡುವಂಥ ಒಂದು ಯೋಜನೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿಗೆ ಸುಮಾರು 96% ಅನುಕೂಲ ಆಗುವಂಥದ್ದು. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದು ಬರೀ 4% ಮಾತ್ರ. 4.75 TMC ನೀರನ್ನು ಕುಡಿಯುವಂಥದಕ್ಕೆ ಬಳಸ್ಕೊಳ್ಳುವಂಥದ್ದು ಬೆಂಗಳೂರಿಗೆ ಅಷ್ಟೇ. ಮತ್ತು ಇಷ್ಟು ದುಡ್ಡು ಖರ್ಚು ಮಾಡಿದ್ದು. ಇವತ್ತಿನ ಪ್ರಾಜೆಕ್ಟ್ ಕಾಸ್ಟು ಇಟ್ ಈಸ್ 15,000 crores, 15,000 ಕೋಟಿಯ ಪ್ರಾಜೆಕ್ಟ್ ಅದು. ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥವನು, ವಾಟರ್ ಸಪ್ಲೈಯಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾನು ಅಥೆಂಟಿಕೇಟೆಡಾಗಿ ಮಾತಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟು ನಿರ್ಮಾಣ ಆಗುವಂಥದಕ್ಕೆ ಪ್ರಮುಖವಾದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ನ ಒಂದು ಪ್ಯಾರಾಗ್ರಾಫ್ನ ನಾನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. The tribunal in its award has clearly stated that nothing in the order of this tribunal shall impose the right or power or authority of any state to regulate within its boundaries the use of water or to enjoy the benefit of waters within the state in a manner not inconsistent with the order of this tribunal. This means Karnataka can plan to build Mekedatu project since it is located well within its boundary. As per the Kaveri Disputes Tribunal, any delay in the advent of monsoon would affect the inflows and consequently dislocate the schedule of release from Krishnarajasagara and Kabini reservoirs. The tribunal felt to be advisable that the end of May each year as much as storage as was possible during a good year should be consciously conserved, as that would help in adhering to the schedule of monthly delivers. ಇದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಆದೇಶ. ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಇದರ ಬೇಸಿಸ್ ಮೇಲೆ ಸಿದ್ದರಾಮಯ್ಯನವರು ಫೀಸಿಬಿಲಿಟಿ ರಿಪೋರ್ಟನ್ನು ಮಾರ್ಚ್ ತಿಂಗಳು 2013ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಫೀಸಿಬಿಲಿಟಿ ರಿಪೋರ್ಟ್ ಕೆಲವು ನ್ಯೂನ್ಯತೆಗಳಿದ್ದಾವೆ ಅಂತ ಆ ಫೀಸಿಬಿಲಿಟಿ ರಿಪೋರ್ಟು ವಾಪಸ್ ಹಾಕ್ತಾರೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ ಅದನ್ನು ನ್ಯೂನ್ಯತೆಯನ್ನು ಕರೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ವಾಟರ್ ಕಮಿಷನ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಇದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಕೊಡುಗೆ. ಇವತ್ತು ಏನು ಈ ಭಾಗದ ಸಂಸದರಾದಂಥ ಪ್ರತಾಪ್ ಸಿಂಹರವರು DPR ನಾವು ಮಾಡಿಸ್ತಾ ಇದ್ದೀವಿ, ಫೀಸಿಬಿಲಿಟಿ ರಿಪೋರ್ಟ್ ನಾವು ಮಾಡಿಸ್ತಾ ಇದ್ದೀವಿ, ಅಪ್ರೂವಲ್ ನಾವು ತಗೊಂಡಿದ್ದೀವಿ, ಸೆಂಟ್ರಲ್ ಕಮಿಷನಿಂದ ನಾವು ತಗೋತಾ ಇದ್ದೀವಿ ಅನ್ನುವಂಥದ್ದು ಬೊಬ್ಬೆ ಹೊಡಿತಾ ಇದ್ದಾರೆ. ಪ್ರತಾಪ್ ಸಿಂಹರವರೇ,